ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ವೈಕುಂಠ ಏಕಾದಶಿ ಚೈತ್ರಾದಿ 12 ಮಾಸಗಳಲ್ಲಿ ಒಟ್ಟಿಗೆ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಆದರೆ ಕೆಲವೊಂದು ಏಕಾದಶಿಗೆ ವಿಶೇಷವಾದಂತಹ ಮಹತ್ವವನ್ನು ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ಅಂತಹ ಏಕಾದಶಿಯಲ್ಲಿ ಈ ವೈಕುಂಠ ಏಕಾದಶಿ ಅನ್ನತಕ್ಕಂಥದ್ದು, ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ, ಪ್ರಬೋಧ ಏಕಾದಶಿ, ಹೀಗೆಲ್ಲ ಈ ಏಕಾದಶಿಯನ್ನು ಕರೀತಾರೆ. ಯಾಕೆ ಇದಕ್ಕೆ ಅಷ್ಟೊಂದು ಮಹತ್ವ ಅಂತಂದರೆ, ಇದು ಒಂದು ಧನುರ್ಮಾಸದಲ್ಲಿ ಬಂದಿರತಕ್ಕಂಥದ್ದು. ಇನ್ನು ವಿಷ್ಣು ಯೋಗ ನಿದ್ರೆಯಿಂದ ಏಳತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ, ಜಗತ್ಪಾಲಕನಾದಂತಹ ಭಗವಂತನ ಪ್ರಬೋಧನೆ ಉಂಟಾಗತಕ್ಕಂತಹ ಒಂದು ವಿಶೇಷವಾದಂತಹ ಕಾಲವು ಕೂಡ ಈ ಏಕಾದಶಿಯ ದಿವಸ ಆಗಿರುವುದರಿಂದ, ಇನ್ನು ಉತ್ತರ ದ್ವಾರದಲ್ಲಿ ಭಗವಂತನ ದರ್ಶನವನ್ನು ಸ್ವತಃ ದೇವತೆಗಳೇ ಮಾಡ್ತಾರೆ ಅನ್ನತಕ್ಕಂಥದ್ದು ಪುರಾಣಗಳಲ್ಲಿ ನಾವು ನೋಡ್ತೀವಿ. ಹೀಗೆಲ್ಲ ಇರೋದರಿಂದ ಈ ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಬಂದಿದೆ ಅಂಥೇಳಿ ಹೇಳಬಹುದು. ಜೊತೆಯಲ್ಲಿ ಈ ಏಕಾದಶಿಯನ್ನು ಎಲ್ಲರೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂಥ ತುಂಬ ವಿರಳವಾಗಿರತಕ್ಕಂಥದ್ದು. ಈಗ ಒಂದೊಂದು ಏಕಾದಶಿಗೆ ನಾವು ಶಯನಿ ಏಕಾದಶಿ ಅಂತೇಳಿ ಹೇಳ್ತೀವಿ. ಈ ಪ್ರಬೋಧಿನಿ ಏಕಾದಶಿ, ಪ್ರಥಮ ಏಕಾದಶಿ ಹೀಗೆಲ್ಲ ಬರುತ್ತೆ. ಆ ಪ್ರಥಮ ಉತ್ಥಾನ ದ್ವಾದಶಿ ಹಿಂದೆ ದಿವಸ ಬರತಕ್ಕಂತಹ ಏಕಾದಶಿ ಇರ್ಬೋದು, ಆಷಾಢ ಮಾಸದಲ್ಲಿ ಬರತಕ್ಕಂತಹ ಪ್ರಥಮ ಏಕಾದಶಿ ಇರ್ಬೋದು, ಶಯನಿ ಏಕಾದಶಿ ಇರ್ಬೋದು, ಭಗವಂತನ ಯೋಗ ನಿದ್ರೆಗೆ ಹೋಗತಕ್ಕಂತಹ ಪೂರ್ವದಲ್ಲಿ ಬರತಕ್ಕಂತಹ ಏಕಾದಶಿ ಇರ್ಬೋದು. ಹೀಗೆ ಆಯಾ ಏಕಾದಶಿಯ ಪ್ರತಿ ಮಾಸದಲ್ಲಿ ಬರತಕ್ಕಂತಹ ಏಕಾದಶಿಗೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಆದರೆ ಎಲ್ಲೋ ಒಂದು ಏಕಾದಶಿಯನ್ನು ನಾವು ಆಚರಣೆ ಮಾಡಿದರೆ ಉಳಿದ ಎಲ್ಲ ಏಕಾದಶಿ ಆಚರಣೆ ಮಾಡಿದಂತಹ ಫಲ ಸಿಗತಕ್ಕಂತಹ ವಿಶೇಷವಾದಂತಹ ಏಕಾದಶಿ ಅಂತಂದರೆ ಅದು ವೈಕುಂಠ ಏಕಾದಶಿ ಅಂತ ಹೇಳ್ಬೋದು. ಅದು ತುಂಬ ವಿರಳ, ಎಲ್ಲರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಯಾವುದ್ಯಾವುದು ಸಾಧ್ಯ ಇಲ್ಲ. ಸ್ವಾಮಿ ಪುಷ್ಕರಣಿಂ ಸ್ನಾನಂ ಸದ್ಗುರೋ ಪಾದಸೇವನಂ ಏಕಾದಶಿ ವ್ರತಂ ಚಾಪಿ ತ್ರಯೋ ಅತ್ಯಂತ ದುರ್ಲಭಂ ಅಂತೇಳಿ ಹೇಳಿದ್ದಾರೆ. ಮನುಷ್ಯನಿಗೆ ಯಾವುದು ದುರ್ಲಭ ಅಂತಂದರೆ ಪುಷ್ಕರಣಿ ಸ್ನಾನವನ್ನು ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಭಗವಂತನ ಧ್ಯಾನವನ್ನು ಮಾಡುತ್ತಾ ಪುಷ್ಕರಣಿ ಸ್ನಾನವನ್ನು ಮಾಡತಕ್ಕಂಥದ್ದು ದುರ್ಲಭ. ಸದ್ಗುರುವಿನ ಸೇವೆಯನ್ನು ಮಾಡತಕ್ಕಂಥದ್ದು ದುರ್ಲಭ. ಅದು ಕಾಯವಾಚ ಮನಸ್ಸ, ಯಾರು ಮೇಲೋಟಕ್ಕೆ ಎಲ್ಲರೂ ಮಾಡ್ತಾರೆ, ಪುಷ್ಕರಣಿ ಸ್ನಾನವನ್ನು ಮಾಡ್ತಾರೆ, ಗುರು ಸೇವೆಯನ್ನು ಮಾಡ್ತಾರೆ. ಯಾವುದೇ ಸ್ವಾರ್ಥ ಇಲ್ಲದೆ ಭಗವಂತನ ಒಂದು ಪ್ರಾಪ್ತಿಯನ್ನೇ ಉದ್ದೇಶ ಇಟ್ಟುಕೊಂಡು ಆ ಮೂಲಕ ಅಂತಹ ಗುರು ಸೇವೆಯನ್ನು ಮಾಡುವುದು, ಪುಷ್ಕರಣಿ ಸ್ನಾನವನ್ನು ಮಾಡತಕ್ಕಂಥದ್ದು ದುರ್ಲಭ. ಹಾಗೆ ಏಕಾದಶಿ ವ್ರತವನ್ನು ಮಾಡತಕ್ಕಂಥದ್ದು ತಯೋ ಅತ್ಯಂತ ದುರ್ಲಭಂ ಅಂತೇಳಿ ಇದ್ದಾಳೆ. ಈ ಏಕಾದಶಿ ವ್ರತವನ್ನು ಕೂಡ ಯಾರು ಮಾಡ್ತಾರೆ ಅದು ಅಷ್ಟು ಸುಲಭವಾಗಿ ಮಾಡುವುದಕ್ಕೆ ಆಗುವುದಿಲ್ಲ. ಈ ಅಂಬರೀಷನ ಕಥೆಯೆಲ್ಲ ನಾವು ಪುರಾಣದಲ್ಲಿ ನೋಡ್ತೀವಿ. ಅವನು ಆ ಏಕಾದಶಿಯ ಒಂದು ವ್ರತ ಆಚರಣೆಯಿಂದಲೇ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಅನ್ನತಕ್ಕಂಥದ್ದೆಲ್ಲ ನಾವು ಪುರಾಣಗಳಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಏಕಾದಶಿಗೆ ಅಷ್ಟೊಂದು ಮಹತ್ವ ಅನ್ನತಕ್ಕಂಥದ್ದಿದೆ. ಆದರೆ ಎಲ್ಲರೂ ಕೂಡ ಇದನ್ನು ನಾವು ಏನು ಏಕಾದಶಿ ಮಾಡ್ತೀವಿ, ನಿರಾಹಾರವಾಗ್ತೀವಿ, ಪುಳಿಯೋಗರೆ ಅವಲಕ್ಕಿ ತಿನ್ಕೊಂಡಿದ್ದ ತಕ್ಷಣ ಅದು ಏಕಾದಶಿ ಅಂತೇಳಿ ಆಗುವುದಿಲ್ಲ. ಅದನ್ನು ಶಾಸ್ತ್ರ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಿದರೆ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಅದರಿಂದಲೇ ಸರ್ವೇಷಾಂ ಭೋಜನದ್ವಯಂ ಕರ್ತವ್ಯಂ ಅಂತೇಳಿ ಹೇಳಿದ್ದಾರೆ. ಅಂದರೆ ಏಕಾದಶಿ ದಿವಸ ಭೋಜನ ಮಾಡಿ ಅಂಥೇಳಿ ಅರ್ಥ ಅಲ್ಲ. ಸರ್ವೇಷಾಂ ಭೋಜನದ್ವಯಂ ಕರ್ತವ್ಯಂ ಅಂತ. ಭೋ ಅಂತಂದರೆ ಅದು ನಾವು ಘೋಷಣೆಯನ್ನು ಮಾಡತಕ್ಕಂಥದ್ದು. ಈ 2 ಏಕಾದಶಿಗಳು ಪ್ರತಿಯೊಬ್ಬರ ಕರ್ತವ್ಯ ಅಂಥೇಳಿ, ಪ್ರಥಮ ಏಕಾದಶಿ ಮತ್ತು ಈ ವೈಕುಂಠ ಏಕಾದಶಿ ಏನಿದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಲೇಬೇಕು. ಈ ಬೇರೆ ಯಾವ ಏಕಾದಶಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಈ 2 ಏಕಾದಶಿಯನ್ನಾದರೂ ಕನಿಷ್ಠ ಪಕ್ಷ ಮನುಷ್ಯರೆಲ್ಲರೂ ಕೂಡ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕೇವಲ ಏಕಾದಶಿ ಅಂದರೆ ವೈಷ್ಣವರಿಗೆ ಮಾತ್ರ ಅಂಥೇಳಿ ಕೆಲವೊಂದು ಏಕಾದಶಿಗಳು ಆಗಿಬಿಟ್ಟಿದೆ. ಹಾಗೇನೂ ಅಲ್ಲ. ಭಾಗವತ ಅನ್ನತಕ್ಕಂಥ ಭಾಗವತದಲ್ಲಿ ಇದೆ, ಪುರಾಣದಲ್ಲಿ ಇದೆ ಏಕಾದಶಿಯ ಒಂದು ಮಹತ್ವ.
ಅದರಿಂದ ಪ್ರತಿಯೊಬ್ಬರೂ ಕೂಡ ಯಾವೇ ಮತದಲ್ಲಿ ಇರಲಿ, ಯಾವುದೇ ಪಂಥದಲ್ಲಿದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಏಕಾದಶಿ ಅನ್ನತಕ್ಕಂತಹ ಆಚರಣೆ ಏನಿದೆ ಅದು ಕರ್ತವ್ಯ, ನಿತ್ಯ ಕರ್ಮ ಅಂತೇಳಿ ಹೇಳ್ಬೋದು. ಆದ್ದರಿಂದ ವೈಜ್ಞಾನಿಕವಾಗಿ ಅಂದರೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ತೆಗೆದುಕೊಂಡರೂ ಕೂಡ ತಿಂಗಳಿಗೆ 2 ಸಲ ನಾವು ಆಹಾರವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಪಚನ ಶಕ್ತಿ ವೃದ್ಧಿ ಆಗುವುದಕ್ಕೆ ಒಂದು ವಿಶೇಷವಾಗಿ ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಲಂಘನಂ ಪರಮೌಷಧಂ ಅಂಥೇಳಿ, ಅಂದರೆ ಉಪವಾಸ ಮಾಡೋದಕ್ಕಿಂತ ದೊಡ್ಡ ಔಷಧವೇ ಇಲ್ಲವಂತೆ. ಹಾಗೆ ಅದರಿಂದ ನಮ್ಮದು ಯಾವುದೇ ಹಬ್ಬ ಆಚರಣೆಗಳ ಇದ್ದರೂ ಕೂಡ ಅದಕ್ಕೆ ವೈಜ್ಞಾನಿಕವಾದಂಥ ಹಿನ್ನೆಲೆ ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳಬೇಕು ನಾವು, ಅಷ್ಟೇ ಆಸಕ್ತಿಯನ್ನು ತಿಳ್ಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಸರಿಯಾದಂತಹ ವೈಜ್ಞಾನಿಕ ಕಾರಣವನ್ನು ನಾವು ಕಂಡುಕೊಳ್ಳಬಹುದು. ಅದರಿಂದ ಈ ವೈಕುಂಠ ಏಕಾದಶಿ ಅನ್ನತಕ್ಕಂಥದ್ದು ಕೂಡ ಶುದ್ಧೋಪವಾಸದಿಂದ ಮಾಡತಕ್ಕಂಥದ್ದು ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ಅದನ್ನು ನಾವು ಶುದ್ಧವಾಗಿ ಅಂದರೆ ನಿಟ್ಟುಪವಾಸ ಅಂಥೇಳಿ ಹೇಳ್ತಾರಲ್ಲ, ಅಂದರೆ ಏನು ತೆಗೆದುಕೊಳ್ಳದೆ ಆಹಾರ ನೀರು ಯಾವುದನ್ನು ತೆಗೆದುಕೊಳ್ಳದೆ ಮಾಡತಕ್ಕಂತಹ ಉಪವಾಸ ಒಂದು ಕ್ರಮದಲ್ಲಿ, ಕೇವಲ ನೀರನ್ನು ಸೇವಿಸಿ ಮಾಡತಕ್ಕಂಥದ್ದು, ಹಾಲು ಹಣ್ಣು ತೆಗೆದುಕೊಂಡು ಮಾಡತಕ್ಕಂಥದ್ದು, ಬಟ್ ಇನ್ನು ಊಟವನ್ನು ಮಾತ್ರ ಏಕಾದಶಿ ದಿವಸ, ವೈಕುಂಠ ಏಕಾದಶಿ ದಿವಸ ಮಾಡಲೇಬಾರದು. ಇದು ಪ್ರಪ್ರಥಮವಾಗಿರತಕ್ಕಂತಹ ಆಚರಣೆ. ಕೇವಲ ನಾವು ಊಟ ಮಾಡದೆ ಇದ್ದರೆ ಅದು ಏಕಾದಶಿ ಆಗುವುದಿಲ್ಲ. ಅಥವಾ ಏನು ಫಲಹಾರವನ್ನು ಹಾಲು ಹಣ್ಣು ತೆಗೆದುಕೊಂಡ ತಕ್ಷಣ ನೀವು ವೈಕುಂಠ ಏಕಾದಶಿ ಆಚರಣೆ ಮಾಡಿದಿರಿ ಅಂತ ಹೇಳಿ ಅರ್ಥ ಅಲ್ಲ. ಆ ವೈಕುಂಠ ಏಕಾದಶಿಯನ್ನು ಇನ್ನೂ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ನಾವು ಕೇವಲ ಆ 3 ದಿವಸ ತ್ರಿರಾತ್ರೋ ದೀಕ್ಷಿತೋಪವತಿ ಅಂತ ಹೇಳಿ ಈ ಉಪವಾಸ ಅನ್ನತಕ್ಕಂಥ ದಶಮಿ ದಿವಸ ನಾವು ಉಪವಾಸ ಇದ್ದು ಅಥವಾ ನಿರಾಹಾರವಾಗಿ ಇದ್ದು ಅಲ್ಪಾಹಾರವನ್ನು ಸೇವಿಸಿಕೊಂಡು ನಾವು ಏಕಾದಶಿ ವೈಕುಂಠ ಏಕಾದಶಿಗೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಬೇಕು. ಏಕಾದಶಿ ದಿವಸ ನಿಟ್ಟುಪವಾಸ ಅಂದರೆ ಶುದ್ಧೋಪವಾಸವನ್ನು, ಯಾವುದೇ ಆಹಾರ ನೀರು ದ್ರವ ಪದಾರ್ಥಗಳನ್ನು ಕೂಡ ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಿ ಮಾರನೆಯ ದಿವಸ ದ್ವಾದಶಿ ಅದು ಪ್ರಾರಂಭ ಆಗುವುದಕ್ಕೆ ಮೊದಲೇ ದ್ವಾದಶಿ ಪಾರಣೆಯನ್ನು ಮಾಡತಕ್ಕಂಥ ಅಂದರೆ ಆಹಾರವನ್ನು ಅನ್ನವನ್ನು ಸೇವಿಸ್ತಕ್ಕಂಥದ್ದು ಇದೆಯಲ್ಲ, ಇದು 3 ದಿವಸ ನೀವು ಆಚರಣೆಯನ್ನು ಮಾಡಿದರೆ ಅದು ಸರಿಯಾದ ರೀತಿಯಲ್ಲಿ ವೈಕುಂಠ ಏಕಾದಶಿ ಆಚರಣೆ ಅನ್ನತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ನಾವು ಆ ರೀತಿಯಾಗಿ ಒಂದು ಜೊತೆಯಲ್ಲಿ ಕೇವಲ ಉಪವಾಸ ಮಾಡತಕ್ಕಂಥದ್ದಲ್ಲ ಅಂಥೇಳಿ ನಾನು ಆಗಲೇ ಹೇಳಿದೆ. ಇದರ ಜೊತೆಯಲ್ಲಿ ನಾವು ಇನ್ನೇನು ಮಾಡಬೇಕು, ವೈಕುಂಠ ಏಕಾದಶಿ ಸಾರ್ಥಕವಾಗಬೇಕಾದರೆ ಏನು ಆಗಬೇಕು, ಅದು ಏಕಾದಶಿ ದೇವಿ ಅಂತೇಳಿ ಹೆಸರು, ದೇವಿಯ ಸ್ವರೂಪದಲ್ಲಿರತಕ್ಕಂಥ ಪುರಾಣದಲ್ಲಿ ಈ ವೈಕುಂಠ ಏಕಾದಶಿಯ ಕಥೆಯೆಲ್ಲ ಬರುತ್ತೆ. ಅಂದರೆ ಮುರ ಅನ್ನತಕ್ಕಂತಹ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನಾವು ವೈಕುಂಠ ಏಕಾದಶಿಗೆ ಏನು ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ ಅಂತ ತಿಳಿದುಕೊಳ್ಳಬೇಕಾದರೆ, ಮುರ ಅನ್ನತಕ್ಕಂತಹ ಅಸುರನ ಸಂಹಾರವನ್ನು ಮಹಾವಿಷ್ಣು ಮಾಡಿರ್ತಕ್ಕಂತಹ ದಿವಸ ಏನಿದೆ ಅದು ಏಕಾದಶಿ ಅಂತೇಳಿ ಹೇಳ್ತಾರೆ ಪುರಾಣಗಳಲ್ಲಿ. ಆದ್ದರಿಂದ ಆ ಏಕಾದಶಿ ಅವನು ಮುರನ ಆ ರಾಕ್ಷಸನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಮಹಾವಿಷ್ಣು ವಿಶ್ರಾಂತಿಗೋಸ್ಕರ ಒಂದು ಗುಹೆಯಲ್ಲಿ ಇದ್ದಂತೆ. ಆ ಸಮಯದಲ್ಲಿ ರಾಕ್ಷಸ ಅವನನ್ನು ಹುಡುಕಿಕೊಂಡು ಬಂದು ಅಲ್ಲಿ ಅವನನ್ನು ಯುದ್ಧಕ್ಕೆ ಪ್ರವರ್ತನಾದಾಗ ಏಕಾದಶಿ ಆ ವಿಷ್ಣುವಿನ ಶರೀರದಿಂದ ಉದ್ಭವಿಸಿರತಕ್ಕಂತಹ ಏಕಾದಶಿ ದೇವಿ ಒಂದು ಸ್ತ್ರೀ ದೇವತೆ, ಅದು ಉದ್ಭವಿಸಿ ಆ ಮೂಲಕ ಮುರನ ಸಂಹಾರವನ್ನು ಮಾಡಿದಳು. ವಿಷ್ಣು ಎಚ್ಚೆತ್ತ ನಂತರದಲ್ಲಿ ಆ ದೇವಿಯನ್ನು ನೋಡಿ ಅವಳಿಗೆ ನೀನು ವಿಶೇಷವಾಗಿ ಏಕಾದಶಿ ದೇವಿ ಅಂಥೇಳಿ ಏಕಾದಶಿ ಅನ್ನತಕ್ಕಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನು ಆಗಿ ಆ ಮೂಲಕ ಏಕಾದಶಿಯ ದಿವಸ ಯಾರು ನಿರಾಹಾರವಾಗಿ ಇದ್ದು ನಿಷ್ಠೆಯಿಂದ ಇದ್ದು ನನ್ನ ಪೂಜೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ನಾನು ಸಕಲ ಕಾಮನೆಗಳು ಮೋಕ್ಷವನ್ನು ಕೂಡ ಅನುಗ್ರಹವನ್ನು ಮಾಡ್ತೀನಿ ಅಂಥೇಳಿ ಮಹಾವಿಷ್ಣುವೇ ಸ್ವತಃ ವರವನ್ನು ಕೊಟ್ಟಿರತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಅಂತಂದರೆ ಅದು ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಒಂದು ವಿಶೇಷವಾದಂತಹ ದಿವಸ. ಅದರಿಂದ ಆ ಏಕಾದಶಿ ದೇವಿ ಎಲ್ಲ ನಾವು ಆ ಸ್ವರೂಪ ಏಕಾದಶಿಯ ರೂಪದಲ್ಲಿ ನಾವು ಪೂಜೆಯನ್ನು ಆ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿದಾಗ ಏಕಾದಶಿ ದೇವಿ ನಮಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಮಾಡ್ತಾಳೆ.